ಕರ್ಗಂಡ್ರಿ ಎಲ್ಲ ಕನ್ನಡಿಗರಿಗೂ ನಮ್ಮ ಇಂಬ್ಯಾಲೆನ್ಸ್ ಲೀನ್ ಬಲ್ಕ್ನ 75ನೇ ದಿನ ನಾನು ಪುಷಪ್ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ ಅಂತ ಹೇಳಿದ್ನಲ್ಲ, ಅದರಿಂದ ತುಂಬಾನೇ ಚೆಸ್ಟ್ ಪೇನ್ ಆಗ್ತಿತ್ತು. ಬೆಳಗ್ಗೆ ಅದು ಕಾಫಿ ಎಲ್ಲ ಕುಡಿದು ಕಾಲೇಜ್ಗೆ ಹೋದೆ. ಕಾಲೇಜಿಂದ ವಾಪಸ್ ಮನೆಗೆ ಬರ್ತಿದ್ದಂಗೆ ನಮ್ಮ ಅಮ್ಮ ಅರ್ಧದಲ್ಲೇ ಫೋನ್ ಹಾಕ್ಬಿಟ್ಟು ಅಜ್ಜಿ ಹಾಸ್ಪಿಟಲ್ ಅಲ್ಲಿ ಇದ್ದಾರೆ, ಅವ್ರಿಗೆ ಮೆಡಿಸಿನ್ ಕೊಡ್ಸು ಅಂತ ಹೇಳಿದ್ರು. ಸೊ ಅದಕ್ಕೆ ನಾನು ಹಾಸ್ಪಿಟಲ್ಗೆ ಹೋದೆ. ಅಲ್ಲಿ ಹೋಗಿ ಸ್ವಲ್ಪ ನಮ್ಮ ಅಜ್ಜಿ ಜೊತೆ ಇದ್ದು ಮೆಡಿಸಿನ್ ಎಲ್ಲ ಕೊಡ್ಸಾದ್ಮೇಲೆ ಮನೆಗೆ ಬರಬೇಕು ಅಂತ ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ಗೋಸ್ಕರ ವೇಟ್ ಮಾಡ್ತಿದ್ದೆ. ತುಂಬಾನೇ ವೇಟ್ ಮಾಡಿದ್ರು ನಂಗೆ ಬಸ್ಸೇ ಸಿಗ್ತಾ ಇರ್ಲಿಲ್ಲ. ಸಿಕ್ಕಿದ ಬಸ್ನು ಕೂಡ ಓಡೋಗಿ ಮಳೆಯಲ್ಲಿ ನೆಂದ್ಕೊಂಡು ಹತ್ತಿದ್ದೀನಿ. ನಾವೇನಾದ್ರೂ ಇವತ್ತಿನ ಎಕ್ಸರ್ಸೈಸ್ ಕಡೆಗೆ ಬಂದ್ರೆ ಇವತ್ತು ನಮ್ದು ಚೆಸ್ಟ್ ಡೇ. ನೀವು ಕೇಳ್ಬೋದು ನಾನು ಎಂತಕ್ಕೆ ಎಕ್ಸರ್ಸೈಸ್ ನ ಬೆಡ್ ಮೇಲೆ ಮಾಡ್ತಿದ್ದೀನಿ ಅಂತ. ನಾನು ಏನಾದ್ರೂ ಚೆಸ್ಟ್ ನಾನು ಕಾನ್ಸಂಟ್ರೇಟ್ ಮಾಡಬೇಕು ಅಂದ್ರೆ ನಾನು ಶೋಲ್ಡರ್ ಹಿಂದೆ ಹೋಗ್ಬೇಕು. ಅದನ್ನ ನಾನು ನೆಲದ ಮೇಲೆ ಮಾಡ್ತಿದ್ರೆ ಶೋಲ್ಡರ್ ತುಂಬಾನೇ ಏಟ್ ಆಗ್ತದೆ. ಸೊ ನಾನು ಎಕ್ಸರ್ಸೈಸ್ ನ ಫ್ಲಾಟ್ ಬೆಂಚ್ ಪ್ರೆಸ್, ಡಂಬಲ್ ಫ್ಲೈಸ್ ಮತ್ತೆ ಡಿಕ್ಲೈನ್ ಬೆಂಚ್ ಪ್ರೆಸ್ ಮಾಡ್ತಾ ನಾನು ಎಕ್ಸರ್ಸೈಸ್ ನ ಕಂಪ್ಲೀಟ್ ಮಾಡ್ಕೊಂಡೆ. ಸರಿ, ಎಕ್ಸರ್ಸೈಸ್ ಎಲ್ಲ ಆದ್ಮೇಲೆ ಇದೆ ನೋಡಿ ನನ್ನ ಆಫ್ಟರ್ ವರ್ಕೌಟ್ ರಿಸಲ್ಟ್. ಇವತ್ತಿನ ಚೆಸ್ಟ್ ಪಂಪ್ ತುಂಬಾನೇ ಚೆನ್ನಾಗಿ ಬಂದಿತ್ತು. ನನ್ನ ಚೆಸ್ಟ್ಗೆ ಒಂದು ಬಂಪ್ ಅನ್ನೋದು ಶುರು ಆಗಿತ್ತು. ಸರಿ, ನನಗೇನೋ ನನ್ನ ಬಾಡಿ ರಿಸಲ್ಟ್ ತುಂಬಾನೇ ಇಷ್ಟ ಆಯ್ತು. ನಿಮ್ಗೆ ಏನು ಅನಿಸ್ತು ಅನ್ನೋದನ್ನ ಕಮೆಂಟ್ಸ್ ಅಲ್ಲಿ ದಯವಿಟ್ಟು ತಿಳಿಸೋದು ಮರಿಬೇಡಿ. ಪೋಸಿಂಗ್ ಆದ್ಮೇಲೆ ಪೋಸ್ಟ್ ವರ್ಕೌಟ್ ಮೇಲೆ ಸ್ಯಾಲಡ್ ತಿಂದಿನ